ಎಲ್ಲರಿಗೂ ನಮಸ್ಕಾರ. ಇವತ್ತು ಎರಡನೇ ಕ್ವಶನನ್ನು ನೋಡೋಣ. ಇವತ್ತು ಕ್ವಶನ್ ಕೇಳಿರೋದು ಏನಂತ ಹೇಳಿದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಆದಾಯ ಹೇಗೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಒಂದೇ ಬಂದುಬಿಟ್ಟು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಬಾಂಡ್ಸ್. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಓಪನ್ ಮಾರ್ಕೆಟ್ ಆಪರೇಷನಿಂದ ಗೌರ್ಮೆಂಟ್ ಬಾಂಡ್ಸನ್ನು ಬೈ ಆ್ಯಂಡ್ ಸೆಲ್ ಮಾಡುತ್ತೆ. ಹೌದು, ಇದು ಹೌದು. ಎರಡನೇ ಆಪ್ಷನ್ ಬಂದುಬಿಟ್ಟು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಫಾರಿನ್ ಕರೆನ್ಸಿ. ಇದು ಬಂದುಬಿಟ್ಟು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಅಂಡರ್. ಇದನ್ನು ಸುಧಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಮೂರನೇ ಆಪ್ಷನ್ ಬಂದುಬಿಟ್ಟು ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಲ್ಲ. ಇದು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಸಪ್ರೇಟ್ ಇದೆ, ಅದಕ್ಕೆ ಮಾಡುತ್ತೆ. ಅದೇ ರೀತಿಯಾಗಿ ಲೆಂಡಿಂಗ್ ಟು ಪ್ರೈವೇಟ್ ಕಂಪ್ನೀಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟ್ಲಿ ಮನಿನ ಪ್ರೈವೇಟ್ ಕಂಪ್ನೀಸಿಗೆ ಕೊಡಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಸಿಗೆ ಕೊಡುತ್ತೆ, ಆ ಬ್ಯಾಂಕ್ಸ್ ಪ್ರೈವೇಟ್ ಕಂಪ್ನೀಸಿಗೆ ಲೆಂಡ್ ಮಾಡ್ತಾವೆ. ಸೊ ಆಪ್ಷನ್ 4 ತಪ್ಪಾಗುತ್ತೆ. ಆಪ್ಷನ್ 5 ಬಂದುಬಿಟ್ಟು ಪ್ರಿಂಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಕರೆನ್ಸಿ ನೋಟ್ಸ್. ಕರೆನ್ಸಿ ನೋಟ್ಸನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಪ್ರಿಂಟ್ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅದರಲ್ಲಿ ಸೈನಿಯರ್ ಏಜ್ ಅಂತ ಹೇಳಿ ಒಂದು ಟಾಪಿಕ್ ಬರುತ್ತೆ. ಆ ಸೈನಿಯರ್ ಏಜ್ ಏನಂತ ಹೇಳಿದ್ರೆ, ಈಗ ಸಪೋಸ್ ಒಂದು 500 ರೂಪಾಯಿ ನೋಟನ್ನು ಪ್ರಿಂಟ್ ಮಾಡೋಕ್ಕೆ 50 ರೂಪಾಯಿ ಆಗಿದ್ದರೆ ಅದರ ಆ್ಯಕ್ಚುಯಲ್ ವ್ಯಾಲ್ಯೂ 500 ರೂಪಾಯಿ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಕೆಟಲ್ಲಿ ಕೊಡುತ್ತೆ. ಸೊ ಆ 450 ರೂಪಾಯಿ ಏನಿದೆಯಲ್ಲ ಅದು ಪ್ರಾಫಿಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಸೊ ಅದರಿಂದ ಅದನ್ನು ಒಂದು ಟೈಪ್ ಆಫ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. 1, 2 ಆ್ಯಂಡ್ 5. ಇದರಲ್ಲಿ ನಮಗೆ 3 ಇಂಪಾರ್ಟೆಂಟ್ ಟಾಪಿಕ್ಸ್ ಬರ್ತವೆ. ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಯಾಕೆ ಎಸ್ಟಾಬ್ಲಿಷ್ ಆಗಿತ್ತು 1935 ಆ ಆ್ಯಕ್ಟ್ ಅಂಡರ್, ಅದನ್ನು ನೋಡ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಬಗ್ಗೆನೂ ನೋಡ್ಕೊಬೋದು. ಅದೇ ರೀತಿಯಾಗಿ ಸೈನಿಯರ್ ಏಜ್ ಬಗ್ಗೆನೂ ನೋಡ್ಕೊಬೋದು. ನೆಕ್ಸ್ಟ್ ಕ್ವಶನನ್ನು ನಾಳೆ ಮಾಡೋಣ. ಅಲ್ಲಿವರೆಗೆ ಥ್ಯಾಂಕ್ ಯು.